ತುರುವೇಕೆರೆ ತಾಲೂಕಿನ ಸೀಗೆಹಳ್ಳಿ ಬಳಿ ಇರುವ ಚಟ್ಟನಹಳ್ಳಿಯ ಮುಜರಾ ಇಲಾಖೆಗೆ ಸೇರಿದ ಶ್ರೀ ಹನುಮಂತರಾಯ ಸ್ವಾಮಿ ದೇವಾಲಯ ಮತ್ತು ನರಸಿಂಹಸ್ವಾಮಿ ದೇವಾಲಯ ಪೂಜೆ ಮಾಡಿದ ಇಬ್ಬರು ಪೂಜಾರರಿಗೆ ತಹಶೀಲ್ದಾರ್ ಕುಂಇ ಅಹಮದ್ ಅವರು ಅಮಾನತು ಶಿಕ್ಷೆಯನ್ನು ವಿಧಿಸಿದ್ದಾರೆ. ಗ್ರಾಮದ ಹನುಮಂತರಾಯ ಸ್ವಾಮಿ ದೇವಾಲಯದ ಪೂಜಾರಿ ವೆಂಕಟೇಶ್ ದೇವರ ಪೂಜೆ ಮಾಡದೆ ದುಶ್ಚಟಗಳಿಗೆ ಬಲಿಯಾಗಿ ಅಮಲಿನಲ್ಲಿರುತ್ತಾರೆಂದು ಗ್ರಾಮಸ್ಥರು ದೂರಿದ್ದರು. ವೆಂಕಟೇಶ್ ಪ್ರತಿದಿನ ದೇವರಿಗೆ ಪೂಜೆ ಮಾಡುತ್ತಿರಲಿಲ್ಲ. ಅಲ್ಲದೆ ದೇವರ ಹೆಸರಿಗೆ ಬಿಡಲಾಗಿದ್ದ ಸುಮಾರು 5.20 ಗುಂಟೆ ಎಕರೆ ಜಮೀನನ್ನ ತಮ್ಮ ಕುಟುಂಬದ ಹೆಸರಿನಲ್ಲಿ ಮಾಡಿಕೊಂಡು ಜಮೀನಿನ ಬಹುಭಾಗವನ್ನು ಪರಭಾಷೆ ಮಾಡಿಕೊಂಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದರು. ಸ್ಥಳಕ್ಕೆ ತಹಶೀಲ್ದಾರ್ ಕುಂಇ ಅಹಮದ್ ಭೇಟಿ ನೀಡಿದ ವೇಳೆ ಅರ್ಚಕ ವೆಂಕಟೇಶ್ ಅಮಲಿನಲ್ಲಿ ಇದ್ದುದನ್ನು ಕಣ್ಣಾರೆ ಕಂಡರು. ಆತನನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿ ವರದಿ ಸಲ್ಲಿಸುವಂತೆ ತಹಶೀಲ್ದಾರ್ ಕುಂಇ ಅಹಮದ್ ರವರು ತಮ್ಮ ಸಿಬ್ಬಂದಿಗೆ ಸೂಚನೆ ನೀಡಿದರು. ಇದೇ ಗ್ರಾಮದಲ್ಲಿರುವ ನರಸಿಂಹಸ್ವಾಮಿ ದೇವಾಲಯದ ಅರ್ಚಕ ಗಣೇಶ್ ಎಂಬುವರು ದೇವಸ್ಥಾನಕ್ಕೆ ಬಾರದೆ ದೇವರನ್ನು ಮಾಡದೆ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ. ಆದರೆ ದೇವಾಲಯದ ಹೆಸರಿನಲ್ಲಿ ಬರುವ ತಸ್ತಿಕ್ ಹಣವನ್ನು ಪಡೆಯುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಹಶೀಲ್ದಾರರಿಗೆ ದೂರು ನೀಡಿದರು. ಇಬ್ರು ಸುಳ್ಳು 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 ಇಬ್ರು ಸುಳ್ಳು 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 ಇಬ್ರು ಬೇಡ ಐನಾರು ಬೇರೆ ಚೇಂಜ್ ಮಾಡ್ಕೊಡಿ. ನಮ್ಮ ಗ್ರಾಮಕ್ಕೆ ದೇವ್ರು ಇರ್ಬೇಕು ಅನ್ನಂಗಿದ್ರೆ ಐನಾರು ಚೇಂಜ್ ಮಾಡ್ಕೊಡಿ. ದೇವ್ರೇ ಬೇಡ ಅನ್ನಂಗಿದ್ರೆ ಬಿಟ್ಟೋಗಿ. ಒಂದ್ ನಿಮಿಷ ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ಇರ್ತಾರೆ, ತಾಯಿಂದಿರು ಇರ್ತಾರೆ, ಅವ್ರು ಬಂದ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಅದು ಮಾಮೂಲಿ ಸಂಪ್ರದಾಯ ಇರುತ್ತೆ. ನಮಸ್ಕಾರ. ಇವತ್ತು ನಾವು ಚಟ್ಟನಹಳ್ಳಿ ಗ್ರಾಮದಲ್ಲಿ ಒಂದು ಶಾಂತಿ ಸಭೆಯನ್ನು ನಡೆಸಿ ಕರೆದಿದ್ವಿ. ಅದರಲ್ಲಿ ನಮ್ಮ ಎಲ್ಲ ಆರ್ಐಗಳು ಮತ್ತು ನಮ್ಮ BA ಮತ್ತು ನಮ್ಮ ಗ್ರಾಮ ಸಾಹಿತ್ಯರೆಲ್ಲ ಬಂದಿದ್ವಿ. ಇಲ್ಲಿ ಜನಗಳ ಜೊತೆ ನಾವು ಕೂಡ ಮಾತಾಡಿದ್ವಿ. ಇಲ್ಲಿ ಎರಡು ಗ್ರಾಮದಲ್ಲಿ ಮುಜರಾ ಇಲಾಖೆಗೆ ಸಂಬಂಧಪಟ್ಟಂತೆ ಎರಡು ದೇವಸ್ಥಾನಗಳಿದೆ. ಒಂದು ಹನುಮಂತ ದೇವರ ದೇವಸ್ಥಾನ, ಇನ್ನೊಂದು ನರಸಿಂಹ ದೇವರ ದೇವಸ್ಥಾನ. ಎರಡು ದೇವಸ್ಥಾನಗಳಿದೆ. ಎರಡಕ್ಕೂ ಕೂಡ ಹಿಂದಿಂದನೂ ಕೂಡ ಪುರಾತನವಾಗಿ ಪೂರ್ವಜರು ಅದಕ್ಕೆ ಜಮೀನುಗಳು ಕೂಡ ಮೀಸಲಿರಿಸಿದ್ದಾರೆ. ಇದರಲ್ಲಿ 2 ಜನ ಅರ್ಚಕರು ಇದರಲ್ಲಿ ಪೂಜೆ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ನಾನು ಒಬ್ಬರು ಮಾತ್ರ ಬೆಂಗಳೂರಲ್ಲೇ ವಾಸ ಮಾಡ್ತಾ ಇದ್ದಾರೆ ಅಂತ ಕಾಯಮಾಗಿ, ಇನ್ನೊಬ್ಬರು ಇಲ್ಲೇ ಇದ್ದಾರೆ. ಅರ್ಚಕರನ್ನ ಸ್ವಲ್ಪ ಒಂದು ಅರ್ಧ ಗಂಟೆ ವೇಟ್ ಮಾಡಿ ಅವ್ರನ್ನ ಕರೆಸಿದ್ವಿ. ಅವರು ಒಂದು ಮಾತಾಡೋ ಸ್ಥಿತಿಯಲ್ಲಿ ಅಷ್ಟೊಂದು ಇದರಲ್ಲಿಲ್ಲ. ಅವರೆಲ್ಲ ಬೇರೆ ಚಟುವಟಿಕೆಗೆಲ್ಲ ದಾಸರಾಗಿದ್ದಾರೆ. ಗ್ರಾಮದಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯಗಳನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಹೀಗಾಗಿ ಗ್ರಾಮಸ್ಥರಿಗೆ ಹಬ್ಬ ಹರಿದಿನ, ಇವತ್ತು ಸಂಕ್ರಾಂತಿ ಹಬ್ಬ ಇದೆ. ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಪೂಜೆ ಮಾಡಿ ಎಲ್ಲ ಹೆಣ್ಮಕ್ಳು ತಾಯಂದಿರು ಎಲ್ಲ ಬಂದಿದ್ದಾರೆ, ಸಣ್ಣ ಮಕ್ಕಳು ಎಲ್ಲ ಕೂಡ ಇದ್ದಾರೆ. ಎಲ್ರಿಗೂ ಸ್ವಲ್ಪ ಒಂದು ಬೇಸರದ ಸಂಗತಿ ಇದು. ನಮ್ಮ ಊರಲ್ಲಿ ದೇವಸ್ಥಾನ ಇದ್ರೂ ಕೂಡ ಸರಿಯಾಗಿ ಅದನ್ನು ನಡೆಸ್ಕೊಂಡು ಹೋಯ್ತಾ ಇಲ್ಲ. ಅದಕ್ಕೆ ತಾವು ಬದಲಾವಣೆ ವ್ಯವಸ್ಥೆ ಮಾಡಬೇಕು ಅಂತ. ಹಾಗಾಗಿ ನಾನು ಏನು ನಮ್ಮ ಮುಜರಾ ಇಲಾಖೆ ಕಾನೂನಲ್ಲಿ ಅವಕಾಶ ಇದೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಎಂಡೋಮೆಂಟ್ ಕಮಿಷನರ್ಗೆ ಇದರಿಗೆ ಪತ್ರ ಬರೆದು ವರದಿಯನ್ನು ಕೊಡ್ತೀನಿ. ಅವರ ಆಲ್ಟರ್ನೇಟಿವ್ ತಾತ್ಕಾಲಿಕ ಬೇರೆಯವ್ರನ್ನ ನೇಮಕ ಮಾಡಿ ಇದು ಪೂಜಾ ಕಾರ್ಯಗಳಿಗೆ ವ್ಯವಸ್ಥೆ ಕೂಡ ಮಾಡ್ತೀನಿ. ಮತ್ತು ಜಮೀನು ಬಗ್ಗೆ ನಾನು ಈಗಾಗಲೇ ಅವ್ರಿಗೆ ಗ್ರಾಮಸ್ಥರಿಗೆ ಹೇಳಿದ್ದೀನಿ. ಈಗ ಅದನ್ನು ನಮ್ಮ ಹಂತದಲ್ಲಿ ಯಾವುದೇ ಇಲ್ಲ ರದ್ದುಪಡಿಸುವಂತೆ ಈಗಾಗಲೇ ಹಿಂದೆ ಭೂನ್ಯಾಯ ಮಂಡಳಿ ಮಂಜೂರಾಗಿರುವ ಜಮೀನಾಗಿರೋದ್ರಿಂದ ಅದನ್ನು ಸಕ್ಷಮ ಪ್ರಾಧಿಕಾರದಲ್ಲಿ ಅವರು ಅಪ್ಲಿಕೇಶನ್ ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನಾನು ಒದಗಿಸ್ತೀನಿ. ಅದಕ್ಕೂ ವರದಿನೂ ಕೂಡ ನಮ್ಮ ಕಡೆಯಿಂದ ಕೊಡ್ತೀವಿ, ಕಂದಾಯ ಇಲಾಖೆ ಕಡೆಯಿಂದ. ಅದನ್ನು ರದ್ದುಪಡಿಸಿ ಅದನ್ನು ಸರ್ಕಾರದ ಅವಶ್ಯಕತೆ